4 ತಿಂಗಳ ಕಾಲ ಯುದ್ಧ ಮುಂದುವರಿಯಿತು. ದೋಅಬ್ ಪ್ರದೇಶದಲ್ಲಿ ರಕ್ತ ಹರಿಯತೊಡಗಿತು. ಕೋಟೆಗಳು ಕುಸಿದವು. ಸಾವಿರಾರು ಸೈನಿಕರು ಸಾವನ್ನಪ್ಪಿದರು. ಒಂದು ಹುಡುಗಿಯ ನಿರಾಕರಣೆ ಈಗ 2 ಸಾಮ್ರಾಜ್ಯಗಳ ನಡುವಿನ ಪ್ರತಿಷ್ಠೆಯ ಯುದ್ಧವಾಗಿ ಬದಲಾಗಿತ್ತು. ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನಲ್ಲಿರುವ ಮುದಗಲ್ ಕೋಟೆಗೆ ಇತಿಹಾಸದಲ್ಲಿ ಮಹತ್ವದ ಸ್ಥಾನವಿದೆ. ಈ ಕೋಟೆ ಕೇವಲ ಒಂದು ರಕ್ಷಣಾ ಕೋಟೆಯಲ್ಲ, ಮಧ್ಯಕಾಲೀನ ದಕ್ಷಿಣ ಭಾರತದ ರಾಜಕೀಯ ಹೃದಯವೇ ಆಗಿತ್ತು. ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ನಡುವಿನ ಫಲವತ್ತಾದ ಪ್ರದೇಶವನ್ನ ಆಗ ದೋಅಬ್ ಎಂದು ಕರೆಯಲಾಗ್ತಾ ಇತ್ತು. ಈ ನೆಲ ಕೃಷಿಗೆ ಸಮೃದ್ಧವಾಗಿತ್ತು, ವ್ಯಾಪಾರಕ್ಕೆ ಮುಖ್ಯವಾಗಿತ್ತು. ದೋಅಬ್ ಯಾರ ಹಿಡಿತದಲ್ಲಿ ಇರ್ತಾ ಇತ್ತೋ ದಕ್ಷಿಣ ಭಾರತದ ರಾಜಕೀಯ ಹಿಡಿತವೂ ಕೂಡ ಅವರ ಕೈಯಲ್ಲೇ ಇರ್ತಾ ಇತ್ತು. ಸುಮಾರು 1000 ವರ್ಷಗಳ ಇತಿಹಾಸ ಹೊಂದಿರುವ ಈ ಕೋಟೆಯನ್ನ 1053ರ ವೇಳೆಗೆ ಮುದ್ದಪ್ಪ ರೆಡ್ಡಿ ಎಂಬ ಸ್ಥಳೀಯ ನಾಯಕ ಕಟ್ಟಿಸಿದ್ದ ಎಂದು ಹೇಳಲಾಗುತ್ತದೆ. ನಂತರ ಇದು ಚಾಲುಕ್ಯರು, ಹೊಯ್ಸಳರು, ಬಹಮನಿಗಳು ಮತ್ತು ವಿಜಯನಗರ ರಾಜರ ಅಧೀನಕ್ಕೆ ಒಳಪಟ್ಟಿತು. ಅದರಲ್ಲೂ ವಿಜಯನಗರ ಮತ್ತು ಬಹಮನಿ ಸಾಮ್ರಾಜ್ಯಗಳ ಪಾಲಿಗೆ ಇದು ಪ್ರತಿಷ್ಠೆಯ ಕೋಟೆಯೇ ಆಗಿತ್ತು. ಇದರ ಮೇಲಿನ ಆಧಿಪತ್ಯಕ್ಕಾಗಿ 2 ಸಾಮ್ರಾಜ್ಯಗಳ ನಡುವೆ 13 ಯುದ್ಧಗಳು ನಡೆದಿವೆ. ಅದರಲ್ಲಿ ಒಂದು ಯುದ್ಧ ಅಕ್ಕಸಾಲಿಗನ ಮಗಳಿಗಾಗಿ ನಡೆದಿದೆ ಎಂದು ಜಾನಪದ ಕಥೆಗಳು ಹೇಳುತ್ತವೆ. 1406ರ ವೇಳೆಗೆ ನಡೆದ ಈ ಯುದ್ಧ ಇತಿಹಾಸವನ್ನೇ ಬದಲಿಸಿ ಬಿಟ್ಟಿತ್ತು. ಈ ಯುದ್ಧದಲ್ಲಿ ಗೆದ್ದವರು ಯಾರು, ಅಕ್ಕಸಾಲಿಗನ ಮಗಳು ಏನಾದಳು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀವಿ. ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಅದು 15ನೇ ಶತಮಾನದ ಆರಂಭ ಕಾಲ. ಆ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ಮೊದಲನೆಯ ದೇವರಾಯ ಆಳ್ತಾ ಇದ್ದ. ಅವನ ಆಡಳಿತ ಹೊಸದಾಗಿತ್ತು. ಅರಮನೆಯೊಳಗೆ ರಾಜಕೀಯ ಗೊಂದಲಗಳು ಕೂಡ ಇನ್ನೂ ಶಾಂತವಾಗಿರಲಿಲ್ಲ. ಸಿಂಹಾಸನಕ್ಕಾಗಿ ತೆರೆಮರೆ ಹಿಂದೆ ಗದ್ದುಗೆ ಗಲಾಟೆಗಳು ನಡೆಯುತ್ತಲೇ ಇದ್ವು. ಹೊಸ ರಾಜನಾಗಿ ದೇವರಾಯ ತನ್ನ ಶಕ್ತಿ ಸಾಮರ್ಥ್ಯವನ್ನ ಸಾಬೀತುಪಡಿಸಬೇಕಾದ ಒತ್ತಡದಲ್ಲಿದ್ದನು. ಅಷ್ಟರಲ್ಲಿ ವಿಜಯನಗರ ಅರಮನೆಗೆ ಒಬ್ಬ ವೃದ್ಧ ಬ್ರಾಹ್ಮಣ ಬರ್ತಾನೆ. ಕಾಶಿ ಯಾತ್ರೆಯಿಂದ ಹಿಂದಿರುಗಿದ್ದ ಆ ಬ್ರಾಹ್ಮಣ ಮುದಗಲ್ ಭಾಗದಲ್ಲಿ ಕಂಡಿದ್ದ ಒಬ್ಬ ಯುವತಿಯ ಬಗ್ಗೆ ರಾಜನ ಮುಂದೆ ಹೇಳ್ತಾನೆ. ತನ್ನ ಜೀವನದಲ್ಲಿ ಅಷ್ಟು ಸುಂದರ ಯುವತಿಯನ್ನ ಎಲ್ಲಿಯೂ ನೋಡಿಲ್ಲ ಎಂದು ಹಾಡಿ ಹೊಗಳ್ತಾನೆ. ಆ ಯುವತಿ ಮುದಗಲ್ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದ ಒಬ್ಬ ಅಕ್ಕಸಾಲಿಗನ ಮಗಳಾಗಿದ್ಲು. ಆದರೆ ಆ ಸಮಯದಲ್ಲಿ ಮುದಗಲ್ ಪಟ್ಟಣ ಬಹಮನಿ ಸಾಮ್ರಾಜ್ಯದ ಹಿಡಿತದಲ್ಲಿ ಇತ್ತು. ಬ್ರಾಹ್ಮಣ ಹೇಳಿದ ಕತೆ ಕೇಳಿ ರಾಜ ದೇವರಾಯನ ಮನಸ್ಸಿನಲ್ಲಿ ವಿಚಿತ್ರ ಆಸೆಯೊಂದು ಹುಟ್ಟಿತು. ನೋಡದೆ ಇದ್ದರೂ ಆ ಯುವತಿಯನ್ನ ತನ್ನ ರಾಣಿಯನ್ನಾಗಿ ಮಾಡಿಕೊಳ್ಳಲೇಬೇಕು ಎಂದು ನಿರ್ಧರಿಸ್ತಾನೆ. ಕೊನೆಗೆ ಆ ಬ್ರಾಹ್ಮಣನನ್ನೇ ದೂತನಾಗಿ ಮುದಗಲ್ಗೆ ಕಳಿಸಲಾಯಿತು. ಅಮೂಲ್ಯ ಉಡುಗೊರೆಗಳು, ಚಿನ್ನಾಭರಣಗಳು, ರಾಜ ಮನೆತನದ ಮದುವೆ ಪ್ರಸ್ತಾವನೆ ಎಲ್ಲವೂ ಯುವತಿಯ ಮನೆಗೆ ತಲುಪಿದ್ವು. ಒಬ್ಬ ಸಾಮಾನ್ಯ ಅಕ್ಕಸಾಲಿಗನ ಮಗಳು ನೇರವಾಗಿ ವಿಜಯನಗರದ ರಾಣಿ ಆಗ್ತಾಳೆ ಎಂಬ ಸುದ್ದಿ ಕೇಳಿ ಅವಳ ತಂದೆ ತಾಯಿಗಳು ಬೆರಗಾದ್ರು. ಅವರ ಪಾಲಿಗೆ ಅದು ದೇವರ ಕೃಪೆಯಂತೆ ಕಾಣಿಸಿತು. ಆದರೆ ಆ ಯುವತಿ ಈ ಪ್ರಸ್ತಾವನೆಯನ್ನ ನೇರವಾಗಿ ತಿರಸ್ಕರಿಸಿದಳು. ಅವಳ ನಿರಾಕರಣೆಗೆ ಕಾರಣವೂ ಇತ್ತು. ಒಮ್ಮೆ ಅರಮನೆಗೆ ಹೋದರೆ ತನ್ನ ತಂದೆ ತಾಯಿಯನ್ನ ಮತ್ತೆ ನೋಡಲಾಗುವುದಿಲ್ಲ ಎಂದು ಅವಳು ಭಾವಿಸಿದ್ಲು. ಅಲ್ಲದೆ ಅರಮನೆಯಲ್ಲಿ ಸಿಂಹಾಸನಕ್ಕಾಗಿ ನಡೆಯುತ್ತಿದ್ದ ಒಳಜಗಳಗಳು ಅವಳನ್ನ ಇನ್ನಷ್ಟು ಹೆದರಿಸಿದ್ವು. ನಾನು ವಿಜಯನಗರಕ್ಕೆ ಬರೋದಿಲ್ಲ ಎಂದು ಕಡ್ಡಿ ತುಂಡು ಮಾಡಿದಂತೆ ತನ್ನ ನಿರ್ಧಾರವನ್ನ ಹೇಳಿಯೇ ಬಿಟ್ಟಳು. ಈ ಸುದ್ದಿ ವಿಜಯನಗರಕ್ಕೆ ತಲುಪಿದಾಗ ದೇವರಾಯ ಖುದ್ದು ಹೋದನು. ಒಬ್ಬ ಅಕ್ಕಸಾಲಿಗನ ಮಗಳು ತನ್ನನ್ನ ತಿರಸ್ಕರಿಸಿದ್ದಾಳೆ ಎಂಬುದನ್ನ ಅವನಿಂದ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಅದು ಕೇವಲ ಪ್ರೇಮದ ನಿರಾಕರಣೆಯಲ್ಲ, ಒಬ್ಬ ಸಾಮ್ರಾಟನ ಗೌರವಕ್ಕೆ ಹೊಡೆತ ಎಂದು ಅವನು ಭಾವಿಸಿದ. ಕೋಪದಿಂದ ದೇವರಾಯನು ದೊಡ್ಡ ಸೈನ್ಯವನ್ನ ಸೇರಿಸಿದನು. ಸುಮಾರು 30,000 ಸೈನಿಕರು ಮುದಗಲ್ ಕಡೆ ಹೊರಟರು. ಯುವತಿಯನ್ನ ಬಲವಂತವಾಗಿ ವಿಜಯನಗರಕ್ಕೆ ಕರೆತಂದು ಮದುವೆ ಮಾಡಿಕೊಳ್ಳುವುದು ಈ ಯುದ್ಧದ ಉದ್ದೇಶವಾಗಿತ್ತು. ಆದರೆ ಮುದಗಲ್ ಆಗಲೇ ಬಹಮನಿ ಪ್ರಭಾವದ ಪ್ರದೇಶವಾಗಿತ್ತು. ದೇವರಾಯನ ಸೈನ್ಯ ಬರುತ್ತಿದೆ ಎಂಬ ಸುದ್ದಿ ತಿಳಿಯುತ್ತಿದ್ದಂತೆಯೇ ಯುವತಿಯ ಕುಟುಂಬದವರು
ಮತ್ತು ಸ್ಥಳೀಯರು ಕಾಡಿನೊಳಗೆ ಓಡಿ ಬಹಮನಿ ಪ್ರದೇಶಕ್ಕೆ ಆಶ್ರಯ ಪಡೆದರು. ವಿಜಯನಗರ ಸೈನಿಕರು ಎಲ್ಲೆಡೆ ಹುಡುಕಿದರೂ ಕೂಡ ಯುವತಿ ಸಿಗಲೇ ಇಲ್ಲ. ಕೋಪಗೊಂಡ ಸೈನಿಕರು ಮುದಗಲ್ ಪಟ್ಟಣವನ್ನ ನಾಶ ಮಾಡತೊಡಗಿದ್ರು. ದೋ ಅಬ್ ನೆಲ ಮತ್ತೆ ಯುದ್ಧದ ಬೆಂಕಿಯಲ್ಲಿ ಹೊತ್ತಿ ಉರಿಯತೊಡಗಿತು. ಈ ಸುದ್ದಿ ಗುಲ್ಬರ್ಗಾದಲ್ಲಿದ್ದ ಬಹಮನಿ ಸುಲ್ತಾನ ಫಿರೋಜ್ ಶಾಗೆ ತಲುಪಿದಾಗ ಅವನು ಇದನ್ನ ನೇರ ಅವಮಾನವಾಗಿ ತೆಗೆದುಕೊಂಡನು. ಈಗ ಇದು ಕೇವಲ ಒಬ್ಬ ಹುಡುಗಿಯ ವಿಷಯವಾಗಿರಲಿಲ್ಲ. ವಿಜಯನಗರ ಸಾಮ್ರಾಜ್ಯ ಬಹಮನಿ ಪ್ರದೇಶದೊಳಗೆ ನುಗ್ಗಿ ದಾಳಿ ಮಾಡಿತ್ತು. ತಕ್ಷಣವೇ ಫಿರೋಜ್ ಶಾ ತನ್ನ ಸಹೋದರ ಅಹಮದ್ ಖಾನ್ ಜೊತೆ ಭಾರಿ ಸೈನ್ಯವನ್ನ ಕಳುಹಿಸಿದನು. ರೆಡ್ಡಿಗಳು, ವೇಲಂ ನಾಯಕರು ಕೂಡ ಬಹಮನಿಗಳ ಜೊತೆ ಸೇರಿದರು. ಈಗ ದೋ ಅಬ್ ಪ್ರದೇಶ ಮತ್ತೊಮ್ಮೆ ಭೀಕರ ಯುದ್ಧ ಭೂಮಿಯಾಗಿ ಬದಲಾಗಿತ್ತು. ಬಹಮನಿ ಸೇನೆ ವಿಜಯನಗರದ ಗಡಿಗಳನ್ನ ಒಡೆದು ಮುಂದೆ ಸಾಗತೊಡಗಿತು. ಬಂಕಾಪುರದಂತಹ ಪ್ರಮುಖ ಪ್ರದೇಶಗಳು ಅವರ ಕೈಗೆ ಸಿಕ್ಕವು. ಅದೋನಿ ಭಾಗದ ಮೇಲೆ ದಾಳಿ ನಡೆಯಿತು. ವಿಜಯನಗರದ ವ್ಯಾಪಾರ ಮಾರ್ಗಗಳು ಕುಸಿಯತೊಡಗಿದವು. 4 ತಿಂಗಳ ಕಾಲ ಯುದ್ಧ ಮುಂದುವರಿಯಿತು. ದೋ ಅಬ್ ಪ್ರದೇಶದಲ್ಲಿ ರಕ್ತ ಹರಿಯತೊಡಗಿತು. ಕೋಟೆಗಳು ಕುಸಿದವು. ಸಾವಿರಾರು ಸೈನಿಕರು ಸಾವನ್ನಪ್ಪಿದರು. ಒಂದು ಹುಡುಗಿಯ ನಿರಾಕರಣೆ ಈಗ 2 ಸಾಮ್ರಾಜ್ಯಗಳ ನಡುವಿನ ಪ್ರತಿಷ್ಠೆಯ ಯುದ್ಧವಾಗಿ ಬದಲಾಗಿತ್ತು. ದೇವರಾಯನಿಗೆ ಶಾಂತಿ ಕೇಳುವುದರ ಹೊರತು ಬೇರೆ ದಾರಿ ಉಳಿದಿರಲಿಲ್ಲ. ಬಹಮನಿಗಳು ಭಾರೀ ಪರಿಹಾರ ಕೇಳಿದರು. ಚಿನ್ನ, ಮುತ್ತು, ಆನೆಗಳು, ಸಾವಿರಾರು ಕಲಾವಿದರನ್ನ ಬಹಮನಿ ಸುಲ್ತಾನನಿಗೆ ಕೊಡಬೇಕಾಯಿತು. ಕೆಲವು ಇತಿಹಾಸ ಮೂಲಗಳ ಪ್ರಕಾರ ದೇವರಾಯನು ತನ್ನ ಮಗಳನ್ನೇ ಫಿರೋಜ್ ಶಾ ಕುಟುಂಬಕ್ಕೆ ವಿವಾಹವಾಗಿ ಕೊಡಬೇಕಾಯಿತು ಎನ್ನಲಾಗುತ್ತದೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಅದು ಭಾರೀ ಅವಮಾನವಾಗಿತ್ತು. ಆದರೆ ಈ ಕಥೆಯ ಅತ್ಯಂತ ವಿಚಿತ್ರ ಭಾಗ ಇನ್ನೂ ಉಳಿದಿದೆ. ಯಾರಿಗಾಗಿ ಈ ಯುದ್ಧ ಆರಂಭವಾಯಿತೋ ಆ ಯುವತಿ ಕೊನೆಗೆ ಬಹಮನಿ ಸುಲ್ತಾನ್ ಫಿರೋಜ್ ಶಾನ ಮಗನೊಂದಿಗೆ ಮದುವೆ ಆದಳು ಎಂದು ಹೇಳಲಾಗುತ್ತದೆ. ಒಬ್ಬ ಅಕ್ಕಸಾಲಿಗನ ಮಗಳು 2 ಸಾಮ್ರಾಜ್ಯಗಳ ನಡುವೆ ಯುದ್ಧ ಹೊತ್ತಿಸಿದ ಕತೆ ಈಗ ಜಾನಪದದಲ್ಲಿ ಜೀವಂತವಾಗಿ ಉಳಿಯಿತು. ಆದರೆ ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ. ಈ ಕತೆ ಸಂಪೂರ್ಣ ನಿಜವೇ ಅಥವಾ ಜಾನಪದ ಕಲ್ಪನೆಯ? ಇತಿಹಾಸಕಾರರ ಪ್ರಕಾರ ದೇವರಾಯ ಮತ್ತು ಫಿರೋಜ್ ಶಾ ನಡುವೆ ಯುದ್ಧ ನಡೆದಿದ್ದು ನಿಜ. ದೋ ಅಬ್ ಪ್ರದೇಶಕ್ಕಾಗಿ ವಿಜಯನಗರ ಮತ್ತು ಬಹಮನಿಗಳ ನಡುವೆ ನಿರಂತರ ಸಂಘರ್ಷ ನಡೆದಿದ್ದು ನಿಜ. ಆದರೆ ಒಬ್ಬ ಅಕ್ಕಸಾಲಿಗನ ಮಗಳಿಗಾಗಿ ಯುದ್ಧ ಆರಂಭವಾಯಿತು ಎಂಬ ಕಥೆಯನ್ನ ಅನೇಕ ಇತಿಹಾಸಕಾರರು ಜನಪ್ರಿಯ ದಂತಕಥೆ ಎಂದು ನೋಡುತ್ತಾರೆ. ಆ ಕತೆ ಮುಖ್ಯವಾಗಿ ಪರ್ಷಿಯನ್ ಇತಿಹಾಸಕಾರ ಫೆರಿಸ್ತಾ ಕೃತಿಯಲ್ಲಿ ಉಲ್ಲೇಖವಾಗಿದೆ. ಮುದಗಲ್ ಕೋಟೆಯ ಗೋಡೆಗಳು ಎಂದೂ ಕೂಡ ಆ ಕಾಲದ ಯುದ್ಧಗಳ ಸಾಕ್ಷಿಯಾಗಿ ನಿಂತಿವೆ. ಆ ಕಲ್ಲಿನ ಗೋಡೆಯೊಳಗಡೆ ಇನ್ನೂ ಕತ್ತಿಗಳ ಜಲಪಾಟ, ಕುದುರೆಗಳ ದೌಡು, ಆನೆಗಳ ಗರ್ಜನೆ, ಸಾಮ್ರಾಟರ ಅಹಂಕಾರ ಮತ್ತು ಒಬ್ಬ ಹೆಣ್ಣಿನ ನಿರಾಕರಣೆಯ ಪ್ರತಿಧ್ವನಿ ಕೇಳಿ ಬರುವಂತೆ ಅನಿಸುತ್ತದೆ. ಕೆಲ ಯುದ್ಧಗಳು ನೆಲಕ್ಕಾಗಿ ನಡೆದಿವೆ, ಕೆಲ ಯುದ್ಧಗಳು ಅಧಿಕಾರಕ್ಕಾಗಿ ನಡೆದಿವೆ. ಆದರೆ ಮುದಗಲ್ ಕೋಟೆಯ ಈ ಯುದ್ಧ ಒಂದು ಹೆಣ್ಣಿಗಾಗಿ ನಡೆದಿದೆ ಅನ್ನೋದು ವಿಚಿತ್ರ. ಇತಿಹಾಸದ ಇಂತಹ ಇನ್ನಷ್ಟು ರೋಚಕ ವಿಷಯಗಳನ್ನ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.